ಸಕಲ ಸಂತರ ಮನವಿ ಮಾಲೆ. ಸ್ವಾಮಿ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ಸ್ವಾಮಿ ದಯೆ ತೋರಿ, ಕ್ರಿಸ್ತರ ನಮ್ಮ ಪ್ರಾರ್ಥನೆ ಚೆನ್ನಾಗಿ ಆಲೈಸಿರಿ. ಪರಲೋಕದ ಪಿತ ದೇವರೇ, ಲೋಕರಕ್ಷಕರಾದ ಸುತ ದೇವರೇ, ಪವಿತ್ರಾತ್ಮ ದೇವರೇ, ಪರಮತ್ರಿತ್ವರಾದ ಏಕ ದೇವರೇ, ಸಂತ ಮರಿಯಮ್ಮನವರೇ, ಕನ್ನಿಕೆಗಳಲ್ಲಿ ಮಹಾಶ್ರೇಷ್ಠ ಕನ್ನಿಕೆಯೇ, ಸಂತ ಮಿಕಾಯಲರೇ, ಸಂತ ಗಾಬ್ರಿಯಲರೇ, ಸಂತ ರಫಾಯಲರೇ, ಸಕಲ ಪ್ರಧಾನ ದೂತರೇ, ಸಂತ ಸ್ನಾನಿಕ ಯೋವಾನರೇ, ಸಂತ ಜೋಸೆಫರೇ, ಸಕಲ ಪಿತಾಮಹರೇ ಮತ್ತು ಪ್ರವಾದಿಗಳೇ, ಸಂತ ಪೇತ್ರ ಮತ್ತು ಪೌಲರೇ, ಸಂತ ಅಂದ್ರೆಯ ಮತ್ತು ಯಾಕೋಬರೇ, ಸಂತ ಯೋವಾನ ಮತ್ತು ತೋಮಾಸರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಫಿಲಿಪ ಮತ್ತು ಬಾರ್ತೊಲೋಮೆಯರೇ, ಸಂತ ಮತ್ತಾಯ ಮತ್ತು ಸೀಮೋನರೇ, ಸಂತ ತದ್ದೇಯ ಮತ್ತು ಮತಿಯಾಸರೇ, ಸಂತ ಬಾರ್ನಬಾಸರೇ, ಸಂತ ಲೂಕ ಮತ್ತು ಮಾರ್ಕರೇ, ಸಕಲ ಪ್ರೇಷಿತರೇ ಮತ್ತು ಶುಭ ಸಂದೇಶಕರೇ, ಕರ್ತರ ಸಕಲ ಶಿಷ್ಯರೇ, ಸಕಲ ಪಾವನ ಶಿಶುಗಳೇ, ಸಂತ ಸ್ಟೆಫಾನರೇ, ಸಂತ ಲಾರೆನ್ಸರೇ, ಸಂತ ವಿನ್ಸೆಂಟರೇ, ಸಂತ ಫಬಿಯನ್ ಮತ್ತು ಸೆಬಾಸ್ತಿಯನರೇ, ಸಕಲ ರಕ್ತ ಸಾಕ್ಷಿಗಳೇ, ಸಂತ ಸಿಲ್ವೆಸ್ತರೇ, ಸಂತ ಅಂಬ್ರೋಸರೇ, ಸಂತ ಜೆರೋಮರೇ, ಸಂತ ನಿಕೋಲಾಸರೇ, ಸಂತ ಮಾರ್ತಿನರೇ, ಸಂತ ಅಗುಸ್ತಿನರೇ, ಸಕಲ ಜಗದ್ಗುರುಗಳೇ ಮತ್ತು ಧರ್ಮಸಾಕ್ಷಿಗಳೇ, ಸಕಲ ಧರ್ಮ ಪಂಡಿತರೇ, ಸಂತ ಅಂತೋಣಿಯವರೇ, ಸಂತ ಬೆನದಿಕ್ತ ಮತ್ತು ಬೆರ್ನಾಡರೇ, ಸಂತ ಫ್ರಾನ್ಸಿಸ್ ಮತ್ತು ದೊಮಿನಿಕರೇ, ಸಕಲ ಗುರು ಪ್ರವಾದಿಗಳೇ, ಸಕಲ ಸನ್ಯಾಸಿನಿಯರೇ, ಸಂತ ಮರಿಯ ಮಗ್ದಲೇಮನವರೇ, ಸಂತ ಲೂಸಿ ಮತ್ತು ಆಗತಮ್ಮನವರೇ, ಸಂತ ಆಗ್ನೇಸ್ ಮತ್ತು ಸಿಸಿಲಿಯಮ್ಮನವರೇ, ಸಂತ ಅನಸ್ತಾಶಿಯ ಮತ್ತು ಕತರಿನಮ್ಮನವರೇ, ಸಕಲ ಕನ್ಯಾ ಸಂತರೇ, ಸಂತ ತೆರೇಸಮ್ಮನವರೇ, ಸಕಲ ಸಂತ ಸ್ತ್ರೀ ಪುರುಷರೇ, ದಯಾಪರರಾಗಿದ್ದು ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ಸಕಲ ಕೇಡುಗಳಿಂದ, ಸಕಲ ಪಾಪಗಳಿಂದ, ನಿಮ್ಮ ಕೋಪಾಗ್ನಿಯಿಂದ, ಆಕಸ್ಮಿಕ ಮರಣದಿಂದ, ಸೈತಾನನ ತಂತ್ರೋಪಾಯದಿಂದ, ಸಕಲ ಕಾಮುಕತನದಿಂದ, ಸಿಡಿಲು ಮತ್ತು ಬಿರುಗಾಳಿಯಿಂದ, ಭೂಕಂಪದಿಂದ, ಕ್ಷಾಮ ಮತ್ತು ಅಂಟು ರೋಗಗಳಿಂದ, ಸಕಲ ಸಮರ ಸಂಗ್ರಾಮಗಳಿಂದ, ನಿತ್ಯ ಮರಣದಿಂದ, ನಿಮ್ಮ ಪೂಜ್ಯ ಮನುಷ್ಯಾವತಾರದ ಮೂಲಕ, ನಿಮ್ಮ ಆಗಮನ ಮತ್ತು ಜನನದ ಮೂಲಕ, ನಿಮ್ಮ ದೀಕ್ಷಾ ಸ್ನಾನ ಮತ್ತು ತಪಸ್ಸಿನ ಮೂಲಕ, ನಿಮ್ಮ ಶಿಲುಬೆಯ ಯಾತನೆಯ ಮೂಲಕ, ನಿಮ್ಮ ಮರಣ ಮತ್ತು ಪುನರುತ್ಥಾನದ ಮೂಲಕ, ನಿಮ್ಮ ಸ್ವರ್ಗಾರೋಹಣದ ಮೂಲಕ, ನಿಮ್ಮ ಪವಿತ್ರಾತ್ಮರ ಅನುಗ್ರಹದ ಮೂಲಕ, ತೀರ್ಪಿನ ದಿನದಲ್ಲಿ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ಪಾಪಿಗಳಾದ ನಾವು ನಿಮ್ಮನ್ನು ಬೇಡುತ್ತೇವೆ. ಪ್ರಾರ್ಥಿಸುತ್ತಿರುವ ನಮ್ಮನ್ನು ಆಲೈಸಿರಿ ಸ್ವಾಮಿ. ನಮ್ಮನ್ನು ಕ್ಷಮಿಸಬೇಕೆಂದು, ನಮಗೆ ಪಶ್ಚಾತ್ತಾಪದ ವರವನ್ನು ಕರುಣಿಸಬೇಕೆಂದು ಪ್ರಾರ್ಥಿಸುತ್ತಿರುವ ನಮ್ಮನ್ನು ಆಲೈಸಿರಿ ಸ್ವಾಮಿ. ಜಗದ್ಗುರುಗಳನ್ನು ಯಾಜಕರನ್ನು ಹರಸಬೇಕೆಂದು, ಧರ್ಮಸಭೆಯನ್ನು ಕಾದಿರಿಸಬೇಕೆಂದು, ಧರ್ಮ ವಿರೋಧಿಗಳಿಗೆ ಜ್ಞಾನೋದಯವಾಗಬೇಕೆಂದು, ವಿಶ್ವಕ್ಕೆ ಶಾಂತಿ ಸಮಾಧಾನ ದಯಪಾಲಿಸಬೇಕೆಂದು, ಸಕಲ ಕ್ರೈಸ್ತ ಭಕ್ತರಿಗೆ ನೆಮ್ಮದಿ ಮತ್ತು ಐಕ್ಯಮತ್ಯವನ್ನು ದಯಪಾಲಿಸಬೇಕೆಂದು, ದಾರಿ ತಪ್ಪಿದವರನ್ನು ಕ್ರೈಸ್ತ ಮಂದೆಗೆ ಸೇರಿಸಿಕೊಳ್ಳಬೇಕೆಂದು, ಅವಿಶ್ವಾಸಿಗಳಿಗೆ ಶುಭ ಸಂದೇಶದ ಬೆಳಕನ್ನು ನೀಡಬೇಕೆಂದು, ನಮ್ಮನ್ನು ನಿಮ್ಮ ಸೇವೆಯಲ್ಲಿ ದೃಢಪಡಿಸಬೇಕೆಂದು, ನಮ್ಮ ಅನುಮಾನಗಳನ್ನು ಪವಿತ್ರ ಸೇವಾ ಕಾರ್ಯಗಳಿಗೆ ಹೋಲಿಸಬೇಕೆಂದು, ನಮ್ಮ ಉಪಕಾರಿಗಳಿಗೆ ಪ್ರತಿಫಲವನ್ನು ಅನುಗ್ರಹಿಸಬೇಕೆಂದು, ನಮ್ಮ ಬಂಧು ಮಿತ್ರರಿಗೆ ಹಿತರಕ್ಷಣೆಯನ್ನು ನೀಡಬೇಕೆಂದು, ಭೂಮಿಯಲ್ಲಿ ಬೆಳೆಯು ಸಮೃದ್ಧಿಯಾಗುವಂತೆ ಮಾಡಬೇಕೆಂದು, ಮೃತಪಟ್ಟ ಸಕಲ ವಿಶ್ವಾಸಿಗಳಿಗೆ ನಿತ್ಯ ವಿಶ್ರಾಂತಿಯನ್ನು ಕರುಣಿಸಬೇಕೆಂದು, ನಮ್ಮ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಬೇಕೆಂದು, ದೇವಕುಮಾರರೇ, ಪ್ರಾರ್ಥಿಸುತ್ತಿರುವ ನಮ್ಮನ್ನು ಆಲೈಸಿರಿ ಸ್ವಾಮಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ ಸ್ವಾಮಿ. ಪ್ರಾರ್ಥಿಸೋಣ. ಸರ್ವಶಕ್ತರಾದ ನಿತ್ಯ ದೇವರೇ, ಸಕಲ ಸಂತರ ಜೀವನದಲ್ಲಿ ನಿಮ್ಮ ಮಹಿಮೆಯು ಪ್ರತಿಬಿಂಬಿಸುವುದನ್ನು ಕುರಿತು ಧ್ಯಾನಿಸುವ ನಾವು ನಿಮ್ಮ ಕರುಣೆಯನ್ನು ಕೋರುತ್ತೇವೆ. ಎಲ್ಲ ಅಂತಸ್ತಿನಲ್ಲಿದ್ದ ಭಕ್ತಾದಿಗಳು ಸಂತರಾಗಬಹುದೆಂಬುದು ಅವರ ಜೀವನದ ಮೂಲಕ ನಮಗೆ ಸ್ಪಷ್ಟವಾಗುತ್ತದೆ.
ಎಂತಲೇ ಈ ಕಣ್ಣೀರಿನ ಕಣಿವೆಯಲ್ಲಿರುವ ನಾವು ಈ ಮಹಾ ಸಂತ ಭಕ್ತರ ಆದರ್ಶದಿಂದಲೂ ಪುಣ್ಯ ಫಲಗಳಿಂದಲೂ ಇಹದಲ್ಲಿ ಪರಿಶುದ್ಧರಾಗಿ ಜೀವಿಸಿ ಪರದಲ್ಲಿ ಅವರೊಂದಿಗೆ ನಿತ್ಯಾನಂದವನ್ನು ಸವಿಯುವ ಭಾಗ್ಯವನ್ನು ಕರುಣಿಸಿರಿ. ನಮ್ಮ ಕರ್ತ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.